ರಾಮ ಮಂದಿರ ಉದ್ಘಾಟನೆ ವಿಚಾರವಾಗಿ ಬಿಜೆಪಿಯವರು ಚುನಾವಣೆಯ ಗಿಮಿಕನ್ನು ಮಾಡಿಕೊಂಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಈ ಹಿಂದೆ ಕೊಟ್ಟಂತ ಹೇಳಿಕೆಯನ್ನ ಇಡೀ ರಾಜ್ಯವೇ ಗಮನಿಸಿದ್ದನ್ನು ನೋಡಿದ್ದೀವಿ. ಈಗ ಅದೇ ವಿಚಾರ ಕಾಂಗ್ರೆಸ್ಗೆ ಶುರುವಾಗಿದೆ. ಟೆನ್ಷನ್, ರಾಮ ಮಂದಿರ ಭಯ ಶುರುವಾಗಿದೆ. ಹೊಸ ವರ್ಷ ಆಚರಣೆ ಆಗಿ ಇನ್ನು ಒಂದು ದಿನ ಆಗಿಲ್ಲ, ಆಗಲೇ ಫುಲ್ ಆಕ್ಟಿವ್ ಆಗಿದೆ ಕಾಂಗ್ರೆಸ್ನ ಪಾಳೆಯ, ಫುಲ್ ಆಕ್ಟಿವ್ ಆಗಿದೆ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಮಿನಿಮಮ್ ಅಂದ್ರೆ 20 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬೇಕು ಅಂತೇಳಿ ಕಾಂಗ್ರೆಸ್ ಶತಾಯಗತಾಯ ತಂತ್ರಗಳನ್ನು ಹೆಣಿತಾ ಇದೆ. ಈಗ ಯಾವ ಕ್ಷೇತ್ರದಿಂದ ಯಾವ ಅಭ್ಯರ್ಥಿಗಳನ್ನು ಇಳಿಸಬೇಕು ಅನ್ನೋದ್ರ ಬಗ್ಗೆ ಮೆಗಾ ಸರ್ವೆಗೆ ಮುಂದಾಗಿದೆ. ವೀಕ್ಷಕರು ಕೊಟ್ಟಂತ ಸಂಭಾವ್ಯ ಪಟ್ಟಿ 28 ಕ್ಷೇತ್ರಗಳಿಗೆ ಕಡಿಮೆ ಅಂದ್ರೆ 74ರಿಂದ 80 ಜನರ ಅಭ್ಯರ್ಥಿಗಳ ಹೆಸರನ್ನ ವೀಕ್ಷಕರು ಕೊಟ್ಟಿದ್ದಾರೆ. ಆ ವೀಕ್ಷಕರು ಕೊಟ್ಟಂತ ಲಿಸ್ಟ್ ಅನ್ನು ಇಟ್ಟುಕೊಂಡು ಅವರ ಪ್ಲಸ್ ಮೈನಸ್ ಶುರು ಮಾಡಿದ್ದಾರೆ, ಸರ್ವೆ ಶುರು ಮಾಡ್ತಿದ್ದಾರೆ. ಕನಗೋಳ್ ಟೀಮ್ಗೆ ಆ ಜವಾಬ್ದಾರಿ ಕೊಟ್ಟಿದ್ದಾರೆ. ನಾವು ಈ ಅಭ್ಯರ್ಥಿಯನ್ನ ಇಂಥ ಕ್ಷೇತ್ರದಿಂದ ಕಣಕ್ಕಿಳಿಸಿದ್ರೆ ನಮಗೆ ಲಾಭ ಆಗುತ್ತಾ ನಷ್ಟ ಆಗುತ್ತಾ, ಯಾಕೆ ಅಂತ ಹೇಳ್ಬಿಡ್ತೀನಿ ಕ್ವಿಕ್ ಆಗಿ. 135 ಕ್ಷೇತ್ರಗಳಲ್ಲಿ ಗೆದ್ದು ಕಾಂಗ್ರೆಸ್ ಯಾರು ಊಹೆ ಮಾಡದಂತ ಗೆಲುವನ್ನು ದಾಖಲು ಮಾಡಿತ್ತು. ಒಂದು ವೇಳೆ ಲೋಕಸಭಾ ಚುನಾವಣೆಯಲ್ಲಿ ಈ ವೈಬ್ ವರ್ಕೌಟ್ ಆಗಲಿಲ್ಲ ಅಂತಂದ್ರೆ ಬಿಜೆಪಿಯವರಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗುತ್ತೆ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ ಈಗ ಸರ್ವೆ ಮಾಡೋದಕ್ಕೆ ಮುಂದಾಗಿದೆ. ಗ್ಯಾರಂಟಿಗಳು ವರ್ಕೌಟ್ ಆಗುತ್ತಾ ಅಥವಾ ರಾಮ ಮಂದಿರ ವರ್ಕೌಟ್ ಆಗುತ್ತಾ ಅನ್ನೋದು ಈಗ ಪ್ರಶ್ನೆಯಾಗಿ ಉಳಿದುಕೊಂಡಿದೆ. ಅದೆಲ್ಲದಕ್ಕೂ ಉತ್ತರ ಸಿಗೋದು ಚುನಾವಣೆ ಘೋಷಣೆ ಆಗಿ ಚುನಾವಣಾ ಫಲಿತಾಂಶ ಹೊರಬಿದ್ದ ಬಳಿಕ. 28 ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ, ಅವ್ರು ಹೇಗೆ ವರ್ಕೌಟ್ ಮಾಡಿದ್ರು, ಅವರ ವರ್ಕೌಟ್ ಪ್ಲಸ್ ಆರ್ ಮೈನಸ್ ಏನು ವರ್ಕೌಟ್ನಲ್ಲಿ, ಇದೆಲ್ಲವೂ ಕೂಡ ಗೊತ್ತಾಗುತ್ತೆ. ಬಸವರಾಜ್ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗ ಈ ಸರ್ವೆ ಶುರು ಮಾಡಿದೆ, ಯಾವ ರೀತಿಯಾಗಿ ಈ ಸರ್ವೆ ನಡೆಯುತ್ತೆ? ಖಂಡಿತ ನಾಗೇಂದ್ರ ಬಾಬು, ವಿಧಾನಸಭಾ ಚುನಾವಣೆಯಿಂದನೂ ಕೂಡ ಕಾಂಗ್ರೆಸ್ ಸಾಕಷ್ಟು ಸರ್ವೆಗಳ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಬರ್ತಾ ಇದೆ. ಯಾಕಂದರೆ ಸುನಿಲ್ ಕನಗೋಳ್ ಟೀಮ್ ಕೊಟ್ಟಂಥ ಸರ್ವೆ ಪ್ರಕಾರವೇ ಹಿಂದೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿತ್ತು. ಆ ನಿಟ್ಟಿನಲ್ಲಿ ಈ ಬಾರಿ ಕೂಡ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಗೆ ಸಂಭಾವ್ಯ ಹೆಸರುಗಳನ್ನು ಕೊಡಲಾಗಿದೆ. ಈ ವಿಚಾರವಾಗಿ ಒಂದಷ್ಟು ಅಭ್ಯರ್ಥಿಗಳ ಪಲ್ಸನ್ನು ಚೆಕ್ ಮಾಡಲಾಗ್ತಾ ಇದೆ. ಅದರ ಜೊತೆಗೆ ಬಹಳ ಇಂಪಾರ್ಟೆಂಟ್ ಅಂದರೆ ಈ ಬಾರಿ ಗ್ಯಾರಂಟಿ ಯೋಜನೆಗಳ ಜೊತೆಗೆ ಎಷ್ಟರ ಮಟ್ಟಿಗೆ ಜನರಿಗೆ ಮುಟ್ಟಿದಾವೆ ಅನ್ನುವಂಥ ಗ್ಯಾರಂಟಿ ಯೋಜನೆಗಳ ಸರ್ವೆ ಮೂಲಕ ಚೆಕ್ ಮಾಡುವುದರ ಜೊತೆಗೆ ರಾಮ ಮಂದಿರದ ಎಫೆಕ್ಟ್ ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಹೊಡೆತವನ್ನು ಕೊಡುತ್ತೆ ಮತ್ತು ರಾಮ ಮಂದಿರದ ವಿಚಾರವಾಗಿ ಜನರಲ್ಲಿ ಯಾವ ರೀತಿಯಾದಂಥ ಭಾವನೆ ಇದೆ, ಆ ಒಂದು ಭಾವನೆಯಿಂದ ಕಾಂಗ್ರೆಸ್ಗೆ ಯಾವುದಾದ್ರೂ ನಷ್ಟ ಆಗುತ್ತಾ ಅಥವಾ ಬಿಜೆಪಿ ಪರವಾಗಿ ಅದು ವಾಲ್ಕೊಂಡ್ಬಿಡುತ್ತಾ ಅನ್ನುವಂಥ ಒಂದಷ್ಟು ಅಂಶಗಳನ್ನು ತಿಳಿದುಕೊಳ್ಳೋಕ್ಕೋಸ್ಕರ ಸರ್ವೆಯಲ್ಲಿ ಕೂಡ ಈ ಫ್ಯಾಕ್ಟ್ ಅನ್ನು ಕೂಡ ಚೆಕ್ ಮಾಡಲಾಗ್ತಾ ಇದೆ. ಈ ಮೂಲಕ ಎಲ್ಲೋ ಒಂದು ಕಡೆ ರಾಮ ಮಂದಿರ ನಿರ್ಮಾಣ ವಿಚಾರವಾಗಿ ಕಾಂಗ್ರೆಸ್ಗೆ ಭಯ ಬಂದಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ರಾಮ ಮಂದಿರದ ವಿಚಾರವಾಗಿ ಕಾಂಗ್ರೆಸ್ ನಾಯಕರಲ್ಲಿ ಒಂದಷ್ಟು ವ್ಯತಿರಿಕ್ತವಾದಂಥ ಹೇಳಿಕೆಗಳಿದ್ದಾವೆ. ಒಂದಷ್ಟು ಜನ ರಾಮ ಮಂದಿರ ಪರವಾಗಿ ನಾವು ಇದ್ದೇವೆ ಅಂತ ಹೇಳ್ತಾರೆ, ಇನ್ನೊಂದಿಷ್ಟು ಜನ ರಾಮ ಮಂದಿರವನ್ನು ಯಾಕೆ ಕಟ್ಟಬೇಕಾಗಿತ್ತು, ಅದೊಂದು ಬಿಜೆಪಿಯ ಮಂದಿರ ಅನ್ನುವಂಥ ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾರೆ. ಸೊ ಹಾಗಾಗಿ ಒಂದೇ ಒಂದು ಅವರ ಸ್ಟ್ಯಾಂಡ್ ಇಲ್ಲ. ಹಾಗಾಗಿ ಆ ಒಂದು ರಾಮ ಮಂದಿರದ ವಿಚಾರವಾಗಿ ವ್ಯತಿರಿಕ್ತ ಹೇಳಿಕೆಗಳಿದಾವಲ್ಲ, ಮತ್ತು ಜೊತೆಗೆ ಬಿಜೆಪಿ ಕೂಡ ಈ ಒಂದು ರಾಮ ಮಂದಿರ ವಿಚಾರವಾಗಿ ಸಾಕಷ್ಟು ಭಾವನಾತ್ಮಕವಾಗಿ ಮತ್ತು ಮುಂದಿನ ದಿನಗಳಲ್ಲೂ ಕೂಡ ಇದನ್ನ ಚುನಾವಣೆಗೆ ಲಾಭವಾಗಿ ಬಳಸ್ಕೊಳ್ಳುತ್ತೆ ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ ಈಗಾಗಲೇ ಮಾಡ್ತಾ ಇದೆ. ಹಾಗಾಗಿ ಆ ರಾಜ್ಯದಲ್ಲಿ ಈಗಾಗಲೇ ಗ್ಯಾರಂಟಿಗಳನ್ನು ಕೊಟ್ಟಿದೆ, ಇಷ್ಟೊಂದು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡಿದ್ರು ಕೂಡ ಜನರು ನಮ್ಮನ್ನು ಕೈ ಹಿಡಿತಾರೆ ಅನ್ನುವಂಥ ವಿಶ್ವಾಸ ಕಾಂಗ್ರೆಸ್ಗೆ ಇದ್ದಂತೆ ಇಲ್ಲ. ಹಾಗಾಗಿ ರಾಮ ಮಂದಿರ ಜೊತೆಗೆ ಗ್ಯಾರಂಟಿ ಯೋಜನೆಗಳು ಎಷ್ಟರ ಮಟ್ಟಿಗೆ ರಾಜ್ಯದ ಜನರಿಗೆ ತಲುಪ್ತಾ ಇದ್ದಾವೆ, ರಾಮ ಮಂದಿರ ವಿಚಾರ ಏನಾದರೂ ಬಿಜೆಪಿಗೆ ಲಾಭವಾಗಿ ಕಾಂಗ್ರೆಸ್ಗೆ ನಷ್ಟವನ್ನು ತಂದುಕೊಡುತ್ತಾ, ಈಗಿರ್ತಕ್ಕಂಥ 20 ಸೀಟ್ಗಳನ್ನು ಗೆಲ್ಲಬೇಕನ್ನುವಂಥ ಟಾರ್ಗೆಟ್ಗೆ ಅಡೆತಡೆ ಆಗುತ್ತಾ ಅನ್ನುವಂಥ ಒಂದಷ್ಟು ಫ್ಯಾಕ್ಟನ್ನು ಚೆಕ್ ಮಾಡುವಂಥ ಕೆಲಸಗಳು ನಡೀತಾ ಇದ್ದಾವೆ. ಇನ್ನೊಂದು 15-20 ದಿನಗಳಲ್ಲಿ ಇದರ ವರದಿ ಸಂಪೂರ್ಣವಾಗಿ ಕಾಂಗ್ರೆಸ್ ಕೈ ಸೇರಬಹುದು. ಆ ಬಳಿಕ ಗ್ಯಾರಂಟಿ ಯೋಜನೆಗಳನ್ನು ಯಾವ ರೀತಿಯಾಗಿ ಮತ್ತೆ ಪ್ರಚಾರ ಮಾಡಬಹುದು ಮತ್ತು ರಾಮ ಮಂದಿರವನ್ನ ವಿಚಾರವನ್ನ ಯಾವ ರೀತಿಯಾಗಿ ಬಿಜೆಪಿ ತೆಗೆದುಕೊಂಡು ಹೋಗ್ತಾ ಇದೆ ಅದನ್ನ ಟ್ಯಾಕಲ್ ಮಾಡಬಹುದು, ಅದಕ್ಕೆ ರಣತಂತ್ರವನ್ನು ಯಾವ ರೀತಿಯಾಗಿ ಹೆಣಿಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸರ್ವೆ ಮೂಲಕ ಒಂದಷ್ಟು ಮಾಹಿತಿಗಳನ್ನು ತರಿಸಿಕೊಳ್ಳುವಂಥ ಕೆಲಸಕ್ಕೆ ಕಾಂಗ್ರೆಸ್ ಸದ್ಯದ ಮಟ್ಟಿಗೆ ಮುಂದಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ.